ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ ಅವ್ರಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇದೇ ತಿಂಗಳು ಮೊದಲ ವಾರದಲ್ಲಿ ನಮ್ಮ ರಾಜ್ಯದ ಸಿಎಂ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು, ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ನೋಟಿಫಿಕೇಶನ್ ಬಿಟ್ಟರು ಆ ನೋಟಿಫಿಕೇಷನಿನ ಒಂದು ಎಕ್ಸಾಮ್ ಕ್ಯಾಲೆಂಡರ್ನ ನಾವು ಬಿಡ್ತೀವಿ ಅಂತೇಳಿ. ಸೊ ಈಗಾಗಲೇ ಸಾಕಷ್ಟು ಡಿಪಾರ್ಟ್ಮೆಂಟ್ಸಿನ ಒಂದು ಏನಂತಾರೆ ಡಾಟಾನ ಕೇಳಿದ್ದಾರೆ, ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತೇಳಿ. ಸೊ ನೀವು ಎಲ್ಲ ಸಾಕಷ್ಟು ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ, ಸಾಕಷ್ಟು ಯೂಟ್ಯೂಬ್ಸ್ಗೂ ಚಾನಲ್ಸ್ಗೂ ಸಬ್ಸ್ಕ್ರೈಬ್ ಆಗಿರ್ತಾರೆ, ನೋಡ್ತಾನೆ ಇರ್ತಾರೆ. ಸೊ ಅದೇ ರೀತಿಯಲ್ಲಿ ನನ್ನ ಚಾನಲನ್ನು ಮುಂದಿನ ದಿನಗಳಲ್ಲಿ ಬರುವಂಥ ನೋಟಿಫಿಕೇಷನ್ಸ್ನ ಒಂದು ಅಪ್ಡೇಟ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಈ ನೋಟಿಫಿಕೇಷನ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಏನು 24,000ದಿಂದ ಹಿಡಿದು 56,000 ವೇಕೆನ್ಸೀಸ್ನ ಫಿಲ್ ಮಾಡ್ತೀನಿ ಅಂತ ಹೇಳಿ ಪ್ರಾಮಿಸ್ನ ಕೊಟ್ಟಿದ್ದರು ನಮ್ಮ ಗೌರ್ಮೆಂಟ್ನವರು, ಅದನ್ನು ಮುಂದಿನ ದಿನಗಳಲ್ಲಿ ನೀವು ನೋಡ್ಬೋದು. ಬಟ್ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, 1 ವರ್ಷ ಆಗ್ಬೋದು, 12 ತಿಂಗಳು ಅವಧಿ ಅಂತ ಇಟ್ಕೊಳ್ಳಿ. ಅದರಲ್ಲಿ ನಿಮಗೆ ಈಗಾಗಲೇ ನೋಡ್ತಾ ಇರ್ಬೋದು, ಅಗ್ರಿಕಲ್ಚರ್ ಆಫೀಸರ್ದು ಆಗಿರ್ಬೋದು, AA ಮತ್ತು A ಸಾವಿರ ವೇಕೆನ್ಸೀಸ್ ಇದೆ ಹತ್ರ. ಅದಾಗಿ ನಂತರ PCPSI ನೋಟಿಫಿಕೇಷನ್ ನೋಟಿಫಿಕೇಷನ್ ನೋಡ್ಬೋದು, 3,500 ಹತ್ರ ವೇಕೆನ್ಸೀಸ್ ಇದೆ. ಸೊ ಇಲ್ಲಿಗೆ ನಮಗೆ 4,500 ವೇಕೆನ್ಸೀಸ್ ಆಯಿತು. ಅದಾಗಿ ನಂತರ ಮುಂದಿನ ದಿನಗಳಲ್ಲಿ ಯಾವ ನೋಟಿಫಿಕೇಷನ್ ಬರ್ಬೋದು, ಎಷ್ಟು ವೇಕೆನ್ಸೀಸ್ ಬರ್ಬೋದು ಅನ್ನೋದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಯಾರೆಲ್ಲ ವಾಚ್ ಮಾಡ್ತಿದ್ದೀರಾ, ಕೊನೆಯದಾಗಿ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತಂದರೆ ವಿಡಿಯೋನ ಲೈಕ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಈ ಚಾನಲ್ಗೆ ಹೊಸದವರು ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಯಾರೆಲ್ಲ ವಾಚ್ ಮಾಡ್ತಿದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಮೊದಲು ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೆ ಯಾವುದೇ ಥರದ ಹೊಸ ನೋಟಿಫಿಕೇಷನ್ನದಾಗಲಿ ಇರ್ಬೋದು, ಯಾವುದಾದ್ರೂ ಅಪ್ಡೇಟ್ ಆಗಿರ್ಬೋದು, ನಿಮಗೆ ಅಪ್ಡೇಟ್ ಆಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಹೊಸ ನೋಟಿಫಿಕೇಷನ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಸೊ ಈಗ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಿದ್ದೀನಿ, ಹೊಸ ವೇಕೆನ್ಸೀಸು ಅಥವಾ ಹೊಸ ನೋಟಿಫಿಕೇಷನ್ಸ್ ಯಾವುದೆಲ್ಲ ಬರುತ್ತೆ ಅದ್ರ ಬಗ್ಗೆ ಐಡಿಯಾನ ಕೊಡ್ತೀನಿ ಅಂತೇಳಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಅಲ್ವಾ. ಸೊ ಸಾಕಷ್ಟು ಜನ ಟೆಕ್ನಿಕಲ್ ನೋಟಿಫಿಕೇಷನ್ಸ್ಗಾಗಿ ವೆಯ್ಟ್ ಮಾಡ್ತೀರಾ, ಹಾಗೂ ನಾನ್ ಟೆಕ್ನಿಕಲ್ ನೋಟಿಫಿಕೇಷನ್ಸ್ಗಾಗೂ ವೆಯ್ಟ್ ಮಾಡ್ತೀರಾ. ಅದರಲ್ಲೂ ನಾನ್ ಟೆಕ್ನಿಕಲ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, BSc, BA, BCom ಎಲ್ಲ ಟೆಕ್ನಿಕಲ್ ಆಸ್ಪಿರೆಂಟ್ಸ್, ನಾನ್ ಟೆಕ್ನಿಕಲ್ ಆಸ್ಪಿರೆಂಟ್ಸು ಎಲಿಜಿಬಲ್ ಇರ್ತಾರೆ ನಾನ್ ಟೆಕ್ನಿಕಲ್ ವೇಕೆನ್ಸೀಸ್ಗೆ. ಫಾರ್ ಎಕ್ಸಾಂಪಲ್ ಈಗ PSI, PC ಇವೆಲ್ಲ ನಾನ್ ಟೆಕ್ನಿಕಲ್ ವೇಕೆನ್ಸೀಸ್. ಇಲ್ಲಿ ಏನು ಮಾಡ್ಬೋದು, BE ಅವ್ರನ್ನೂ ಅಪ್ಲೈ ಮಾಡ್ಬೋದು, BA BComನವ್ರನ್ನೂ ಅಪ್ಲೈ ಮಾಡೋದು. ಅಂದರೆ ಟೆಕ್ನಿಕಲ್ ಡಿಗ್ರಿ ಕಂಪ್ಲೀಟ್ ಆಗಿರೋರು, ನಾನ್ ಟೆಕ್ನಿಕಲ್ ಡಿಗ್ರಿ ಕಂಪ್ಲೀಟ್ ಆಗಿರೋರು ಇಬ್ಬರೂ ಎಲಿಜಿಬಲ್ ಇರ್ತಾರೆ. ಸೊ ಅದೇ ರೀತಿಯಲ್ಲಿ ಸಾಕಷ್ಟು ಟೆಕ್ನಿಕಲ್ ನೋಟಿಫಿಕೇಷನ್ಸ್ಗಾಗೂ ಪ್ರಿಪೇರ್ ಆಗ್ತಿರುವಂಥ ಸ್ಪೆಸಿಫಿಕ್ ಆಗಿ ಟೆಕ್ನಿಕಲ್ ಆಸ್ಪಿರೆಂಟ್ಸ್ ಹೇಳ್ಬೇಕಂದ್ರೆ, ಬರೀ ನಾನು ಈ ಒಂದೇ ಜಾಬ್ಗೆ ಪ್ರಿಪೇರ್ ಆಗ್ತಿದ್ದೀನಿ ಅನ್ನೋ ಆಸ್ಪಿರೆಂಟ್ಸ್ ಕೂಡ ನಮ್ಮವರು ಭಾಳ ಜನ ಇದ್ದಾರೆ. ಸೊ ಅದರಲ್ಲಿ ಯಾವ ಒಂದು ಡಿಪಾರ್ಟ್ಮೆಂಟ್ಗೆ ನೋಟಿಫಿಕೇಷನ್ಸ್ ಬರುತ್ತೆ ಸರ್ ಅಂತ ನೋಡೋದಾದರೆ, ನಾನು ನಿಮಗೆ ಈಗಾಗಲೇ ಈ ಒಂದು ನಿಮಗೇನು ಸ್ಕ್ರೀನ್ ನೋಡ್ತಾ ಇದ್ರೆ ಆ ಸ್ಕ್ರೀನಲ್ಲಿ ಚಿಕ್ಕದಾಗಿ ಇಲ್ಲಿ ಕೆಳಗಡೆ ಬರ್ದಿದೆ ನೋಡಿ, AEE ನೋಟಿಫಿಕೇಷನು ಸಿವಿಲ್ ಅವರಿಗೆ ಮತ್ತು ಮೆಕ್ಯಾನಿಕಲ್ ಅವರಿಗೆ ಮುಂದಿನ ದಿನಗಳಲ್ಲಿ ವೇಕೆನ್ಸೀಸ್ ಇದೆ. ಸೊ ಯಾರೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದಾರೆ, ಅದರಲ್ಲಿ ಎಸ್ಪೆಷಲಿ ಸಿವಿಲ್ ಡಿಪಾರ್ಟ್ಮೆಂಟ್ ಅವರಿಗೆ ಸಾಕಷ್ಟು ವೇಕೆನ್ಸೀಸ್ ಅಂತೂ ನಿಮಗೆ ರಿಲೀಸ್ ಆಗುತ್ತೆ. ಹತ್ರ ಏನಿಲ್ಲ ಅಂದರೂ 2,000 ವೇಕೆನ್ಸೀಸ್ ಅಂತ ಹಿಡಿದು 5,000 ವೇಕೆನ್ಸೀಸ್ವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂದರೆ 1 ವರ್ಷದ ಅವಧಿಯಲ್ಲಿ. ಸೊ AE ನೋಟಿಫಿಕೇಷನ್ ಆಗಿರ್ಬೋದು, AEE ನೋಟಿಫಿಕೇಷನ್ ಆಗಿರ್ಬೋದು, ಅಥವಾ JE ನೋಟಿಫಿಕೇಷನ್ ಆಗಿರ್ಬೋದು. ಸಿವಿಲು, AE, ಸಿವಿಲ್, AEE, ಸಿವಿಲ್, JE ಯಾರೆಲ್ಲ ಡಿಪ್ಲೊಮೊ BE ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ನೋಡಿ, 2,000ದಿಂದ 5,000ವರೆಗೂ ವೇಕೆನ್ಸೀಸ್ ನಮಗೆ ಬರುತ್ತೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ, ಸಾಕಷ್ಟು ವರ್ಷಗಳಿಂದ ನಿಮ್ಮ ಶ್ರಮೆ ಅಪ್ಲೈ ಮಾಡಿರ್ತೀರಾ. ಸೊ ಈಗ ನಿಮಗೆ ಏನದು ನಿಮ್ಮ ಶ್ರಮೆ ರಿಸಲ್ಟೆಂಟ್ಗಾಗಿ ಬರುತ್ತೆ. ಸೊ ಚೆನ್ನಾಗಿ ಪ್ರಿಪೇರ್ ಆದರೆ ಮುಂದಿನ ದಿನಗಳಲ್ಲಿ ಈ 2,000ರಿಂದ 5,000 ವೇಕೆನ್ಸೀಸಲ್ಲಿ ನಿಮ್ಮ ಹೆಸರಿರುತ್ತೆ. ಸೊ ಅದೇ ರೀತಿಯಲ್ಲಿ ನಾನ್ ಟೆಕ್ನಿಕಲ್ ಆಸ್ಪಿರೆಂಟ್ಸ್ಗೆ ಬರುವಂಥ ನೋಟಿಫಿಕೇಷನ್ಸ್ ಅಂದರೆ ಟೆಕ್ನಿಕಲ್ ಆಗಿರ್ಬೋದು, ನಾನ್ ಟೆಕ್ನಿಕಲ್ ಆಗಿರ್ಬೋದು. ಬಟ್ ನಾನ್ ಟೆಕ್ನಿಕಲ್ಗೆ ಪ್ರಿಪೇರ್ ಆಗ್ತಿರೋಂಥ ಆಸ್ಪಿರೆಂಟ್ಸ್ ಯಾವ್ಯಾವ ಥರ, ಜನರಲ್ ಸ್ಟಡೀಸ್ ಪ್ರಿಪೇರ್ ಆಗ್ತಿದ್ದೀನಿ ಸರ್ ನಾನು, ಹಾಗೂ ಕಮ್ಯುನಿಕೇಷನ್ ಪೇಪರ್ KEC ಪ್ರಿಪೇರ್ ಆಗ್ತಿದ್ದೀನಿ ಅನ್ನೋರಿಗೆ ವಾರ್ಡನ್ ವೇಕೆನ್ಸಿ ಆಗಿರ್ಬೋದು ಮತ್ತು ಎಕ್ಸಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು. ಸೊ ಈ 2 ನೋಟಿಫಿಕೇಷನ್ಸ್ ಕೂಡ ಬರುತ್ತೆ. ಇದೇ ರೀತಿಯಲ್ಲಿ ಇನ್ನೂ ಸಾಕಷ್ಟು ವೇಕೆನ್ಸೀಸ್ ಇದೆ. ನಿಮಗೆ ಈಗಾಗಲೇ ಗೊತ್ತಿರಬೇಕು, ಕಳೆದ ವಾರದಲ್ಲಿ ಸಾಕಷ್ಟು ಟೌನ್ ಪ್ಲಾನರ್ ಏನಂತೀರ, ಈ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನು 750 ವೇಕೆನ್ಸೀಸ್, ಅದು 1000 ವೇಕೆನ್ಸೀಸಿನ ಒಂದು ನೋಟಿಫಿಕೇಷನ್ ಬರುತ್ತೆ. ಸೊ ಅಬ್ಜೆಕ್ಷನ್ನ ರೈಸ್ ಮಾಡಿದ್ದಾರೆ, ಸಾಕಷ್ಟು ಪ್ರಮಾಣದಲ್ಲಿ ಅಬ್ಜೆಕ್ಷನ್ ಲೆಟರ್ಸ್ ಹೋಗಿದೆ ಸೆಕ್ರೆಟರಿಗೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಹೊಸ ರೂಲ್ಸ್ ಏನಾದರೂ ಬರುತ್ತಾ, ಅಥವಾ ಇರುವಂಥ C&R ರೂಲ್ಸ್ನ ರಿವೈಸ್ ಮಾಡ್ತಾರಾ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾನು ಅಪ್ಡೇಟ್ನ ಕೊಡ್ತೀನಿ. ಈಗ ಈ ಒಂದು ಪೋಸ್ಟ್ಗಳ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ, ಯಾವ ಅಥಾರಿಟಿ ಕಂಡಕ್ಟ್ ಮಾಡುತ್ತೆ ಅಂತ ನೋಡೋದಾದರೆ, ಎಕ್ಸಾಮಿನೇಷನ್ನ ಯಾವ ಅಥಾರಿಟಿ ಕಂಡಕ್ಟ್ ಮಾಡುತ್ತೆ, ನೋಟಿಫಿಕೇಷನ್ ಯಾವ ಅಥಾರಿಟಿ ನಿಮಗೆ ಇಶ್ಯೂ ಮಾಡುತ್ತೆ ಅಂತ ನೋಡಿದ್ರೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ ದೊಡ್ಡದಾಗಿ, KPSC ಎಲ್ಲ ನೋಟಿಫಿಕೇಷನ್ಸ್ಗೆ ನೋಟಿಫಿಕೇಷನ್ ರಿಲೀಸ್ ಮಾಡುತ್ತೆ. ಹಾಗೂ ಈ ಒಂದು ಡಿಪಾರ್ಟ್ಮೆಂಟಲ್ಲಿರುವಂಥ ಈ ವೇಕೆನ್ಸೀಸ್ಗೆ ಎಕ್ಸಾಮ್ನು KPSC ಅವನ್ನೇ ಕಂಡಕ್ಟ್ ಮಾಡ್ತಾರೆ. ಸೊ HK ಹಾಗೂ NHK ಎರಡೂ ನೋಟಿಫಿಕೇಷನ್ಸು KPSC ಅವರು ರಿಲೀಸ್ ಮಾಡ್ತಾರೆ. ಈಗ ಇವರ ವೆಬ್ಸೈಟಲ್ಲಿ ನಿಮಗೆ ಕೆಲವೊಂದು ಡಾಟಾ ಅವೈಲೇಬಲ್ ಇದೆ. ಆ ಡಾಟಾನ ನಾನು ಇಲ್ಲಿ ತೊಗೊಂಡಿದ್ದೀನಿ, ಅದನ್ನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಈ ಸ್ಕ್ರೀನಲ್ಲಿ ನಿಮಗೆ ಏನು ಕಾಣ್ತಾ ಇದೆ, ಇದು KPSC ಅಫಿಷಿಯಲ್ ವೆಬ್ಸೈಟಲ್ಲಿ ಇರುವಂಥ ಡಾಟಾ. ಅಲ್ಲಿಂದ ಸ್ಕ್ರೀನ್ಶಾಟ್ನ ತೊಗೊಂಡು ನಾನು ನಿಮಗೆ ಪೇಸ್ಟ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ಈ ಒಂದು ಡಾಟಾದಲ್ಲಿ ನಾನು ಈಗಾಗಲೇ ಮೆನ್ಷನ್ ಮಾಡ್ದಂಗೆ ಹಾಸ್ಟೆಲ್ ವಾರ್ಡನ್ ಆಗಿರ್ಬೋದು, ಅಥವಾ ನಿಮಗೆ JE AE ಆಗಿರ್ಬೋದು, AEE ಆಗಿರ್ಬೋದು, ಹಾಗೂ ಎಕ್ಸಸೈಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು,
ಎಕ್ಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಈ ಎಲ್ಲ ನೋಟಿಫಿಕೇಷನ್ಸ್ KPSCನಲ್ಲಿ ಬರುತ್ತೆ ಅಂತ ಹೇಳಿದೆ. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ಮೊದಲನೇದಾಗಿ ವಾಟರ್ ರಿಸರ್ಚ್ ಡಿಪಾರ್ಟ್ಮೆಂಟ್ WRD ಅಂತ ಕರಿತೀವಿ. ಈಗಾಗಲೇ ಪ್ರೀವಿಯಸ್ ಆಗಿ ಯಾರೆಲ್ಲ ಎಕ್ಸಾಮ್ನ ಬರೆದಿದ್ರೆ ರಿಸಲ್ಟ್ಸ್ ಬಂದಿದೆ. 1:3 ಡಾಕ್ಯುಮೆಂಟೇಷನ್ ಕಂಪ್ಲೀಟ್ ಆಗಿದೆ. ಈಗ ಫೈನಲ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಸೊ ನಮ್ಮ ಆಸ್ಪಿರೆಂಟ್ಸು ಕೆಲವರು ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರೊಂದು ಸಕ್ಸಸ್ ಸ್ಟೋರಿನ ಅಪ್ಡೇಟ್ ಮಾಡ್ತೀನಿ. ಸೊ ನೋಡಿ, WRD ನೋಟಿಫಿಕೇಷನ್, WRD ವಾಟರ್ ರಿಸೋರ್ಸಲ್ಲಿ. ಸೊ ಈಗಾಗಲೇ ಪ್ರೀವಿಯಸ್ ಆಗಿಬಿಟ್ಟಿರುವಂಥ ನೋಟಿಫಿಕೇಷನ್ಸ್ ಪ್ರಕಾರ WRDನಲ್ಲಿ JE ಮತ್ತು AE ಮತ್ತು AWಗೆ ವೇಕೆನ್ಸೀಸ್ನ ಬಿಟ್ಟಿರೋಂಥದ್ದನ್ನು ನಾವು ನೋಡ್ಬೋದು. ಯಾವ ಡಿಪಾರ್ಟ್ಮೆಂಟ್ಗೆ ಬಿಡ್ತಾರೆ ಸರ್ ಅಂತ ನೋಡೋದಾದರೆ, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಹಾಗೂ ಸಿವಿಲ್ ಡಿಪಾರ್ಟ್ಮೆಂಟ್. ಇದರಲ್ಲಿ ಮೆಜಾರಿಟಿ ಆಫ್ ವೇಕೆನ್ಸೀಸು ಸಿವಿಲ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ನಿಮಗೆ 100 ವೇಕೆನ್ಸೀಸ್ ಇತ್ತು ಅಂದರೆ 90:10 ರೇಷಿಯೋದಲ್ಲಿ ತೊಗೊಳ್ತಾರೆ. ಅಂದರೆ 100 ವೇಕೆನ್ಸಿಯಲ್ಲಿ 90 ವೇಕೆನ್ಸೀಸು ಸಿವಿಲ್ಗೆ ಹೋಗುತ್ತೆ. ಅದೇ ರೀತಿಯಲ್ಲಿ 10 ವೇಕೆನ್ಸೀಸು ಮೆಕ್ಯಾನಿಕಲ್ ಬರುತ್ತೆ. ಈ ರೇಷಿಯೋದಲ್ಲಿ ಯಾವಾಗೂ WRDನ ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ. ಸೊ ಈಗ ಅದರಲ್ಲಿ ನೋಡಿ, WRDನಲ್ಲಿ ಇದಕ್ಕೇನು ಮಾಡಿದ್ದಾರೆ, ಸೊ ಈ KPSC ಅವರು ಒಂದು ಇದು ಏನಂತಾರೆ, ಎಕ್ಸಾಮ್ನ ಕಂಡಕ್ಟ್ ಮಾಡಿಕೊಡಿ ಅಂತೇಳಿ ಸಲ್ಲಿಸಿರ್ತಾರೆ. ಸೊ ಅದಕ್ಕಾಗಿ ಒಂದು ವೆಬ್ಸೈಟ್ಸಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ WRDನಲ್ಲಿ ಯಾವ ವೇಕೆನ್ಸಿ ಅಂದರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು Division 1 ಅಂದರೆ ಲೆವೆಲ್ ಏನಂತಾರೆ ಗ್ರೂಪ್ ಬಿ ವೇಕೆನ್ಸಿ ಆಗಿರುತ್ತೆ ಇದು. ಅದಾಗಿ ನಂತರ ನೋಡಿ, ಮೆಕ್ಯಾನಿಕಲ್ HKನಲ್ಲಿ ಮೊತ್ತ ನೀವು ಇದು ಗ್ರೂಪ್ ಬಿ ಅಲ್ಲ, ಗ್ರೂಪ್ ಎ ವೇಕೆನ್ಸಿ ಆಗಿರುತ್ತೆ. ಮೊತ್ತ 3 ವೇಕೆನ್ಸೀಸ್ ಇದೆ. ಸೊ HKದವ್ರಿಗೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ಅನ್ಬೋದು AW ಆಗೋದಕ್ಕೆ. ಅದರಲ್ಲೂ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಿಂದ ಇರುವಂಥವ್ರು. ಸೊ ಒಮ್ಮೆಗೆ ಗ್ರೂಪ್ ಎ ಸರ್ವಿಸ್ಗೆ ಹೊರಡುವಂಥ ಚಾನ್ಸ್ ನಿಮಗೆ ಸಿಕ್ಕಿದೆ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನವ್ರಿಗೆ. ಅದರಲ್ಲಿ HKನಲ್ಲಿ ಸಾಕಷ್ಟು ವೇಕೆನ್ಸೀಸ್ನ ನೋಡ್ತಾ ಇರ್ಬೋದು, 3 ವೇಕೆನ್ಸೀಸ್ ಇರೋಂಥದ್ದು. ಸೊ ಇದನ್ನು ಪ್ರಸ್ತಾವನೆ ಯಾವಾಗ ಸಲ್ಲಿಸಿರ್ತಾರೆ ಅಂದರೆ ಪ್ರಪೋಸಲು 12/6/2026 ಅಂದರೆ ಇದೇ ತಿಂಗಳು ಲಾಸ್ಟ್ ಒಂದು 6 ದಿನದ ಕೆಳಗಡೆ ಸಬ್ಮಿಟ್ ಮಾಡಿರ್ತಾರೆ. ಸೊ ಈಗ ನೋಡಿ, HKನಲ್ಲಿ ಮೊತ್ತ 3 ವೇಕೆನ್ಸೀಸ್, ಮೆಕ್ಯಾನಿಕಲ್ AW ಇದೆ. ಸಿಮಿಲರ್ ಆಗಿ ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಬೇಡ, ಅದು ನೆಕ್ಸ್ಟ್ ಬರೋಣ. WRDನಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಸಿವಿಲ್ ಡಿಪಾರ್ಟ್ಮೆಂಟು HKನಲ್ಲಿ ಎಷ್ಟಿದೆ ಅಂತ ನೋಡೋದಾದರೆ 27 ವೇಕೆನ್ಸೀಸ್ ಇದೆ. ಇದನ್ನು ಗ್ರೂಪ್ ಎ ವೇಕೆನ್ಸಿ ಆಗಿರುತ್ತೆ. ಸೊ ನೋಡಿ, ಒಳ್ಳೆ ಚಾನ್ಸ್ ಸಿವಿಲ್ ಮತ್ತು ಮೆಕ್ಯಾನಿಕಲ್ HKನಲ್ಲಿರೋರಿಗೆ 27 AW, 3 AE, 3 AW, ಮೆಕ್ಯಾನಿಕಲ್ ಆ್ಯಂಡ್ ಸಿವಿಲ್. ಒಳ್ಳೆ ಅಪಾರ್ಚುನಿಟಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಇದ್ರದ್ದು ಈಗಾಗಲೇ ನಾನು ಸಿಲೆಬಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲಿನ ಒಂದು ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇದೆ. ಎಕ್ಸಾಮ್ ಫಾರ್ಮೇಟ್ ಯಾವ ಥರ ಇರುತ್ತೆ, ಸಿಲೆಬಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆಯೂ ನಾನು ಆ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಆ ವಿಡಿಯೋನ ನೀವು ನೋಡ್ಬೋದು. ನೆಕ್ಸ್ಟ್ ಈಗ ಅದಾಗಿದ ನಂತರ ಈ ಒಂದು ಯಾವುದಂತಾರೆ WRDನಲ್ಲಿ ವಾಟರ್ ರಿಸರ್ಚ್ WRD ಆಯಿತು. ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಬರುವಂಥ ನೋಟಿಫಿಕೇಷನ್ ಬಗ್ಗೆ ನೋಡೋಣ. ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ವಾರ್ಡನ್ ಪೋಸ್ಟ್ದು ನೋಡ್ಬೋದು. ಇಲ್ಲಿ ಮೆನ್ಗೆ ವುಮೆನ್ಗೆ ಸಪ್ರೇಟಾಗಿ ಕ್ಲಾಸಿಫೈ ಮಾಡಿರ್ತಾರೆ. ಸೊ ವಾರ್ಡನ್ ವುಮೆನು RPC ಅಂದರೆ ನಾನ್ HK ಆಸ್ಪಿರೆಂಟ್ಸ್ಗೆ ಮೊತ್ತ 31 ವೇಕೆನ್ಸೀಸ್ ಇದೆ. ಇದು ಗ್ರೂಪ್ ಸಿ ವೇಕೆನ್ಸಿ ಆಗಿರುತ್ತೆ, ನಾನ್ ಟೆಕ್ನಿಕಲ್ ಪೋಸ್ಟ್. ಅದೇ ಥರನೇ ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ವಾರ್ಡನ್ ಪೋಸ್ಟು ಮೆನ್ಗೆ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ 251 ವೇಕೆನ್ಸಿ ಇದೆ. ದೊಡ್ಡ ನಂಬರಲ್ಲಿ ಇರುವಂಥ ವೇಕೆನ್ಸೀಸ್ ಇದು. ಸೊ 251, 31 ಎರಡೂ ನಾನ್ ಹೈದರಾಬಾದ್ ಕರ್ನಾಟಕ ಮತ್ತು ವುಮೆನ್ನು ಮತ್ತು ಮೆನ್ನು. ಅದೇ ರೀತಿಯಲ್ಲಿ ಇನ್ನೂ ವೇಕೆನ್ಸೀಸ್ ನೋಡ್ತಾ ಬರ್ಬೋದು. ನೋಡಿ, ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ವಾರ್ಡನ್ನು ಮೆನ್ನು ಇದು ಯಾವ ಕ್ಯಾಟಗರಿ, RPC ಕ್ಯಾಟಗರಿ ನಾನು ಈಗಾಗಲೇ ಹೇಳಿದ್ದೀನಿ. ಮತ್ತು ಇದೇ ಥರನೇ HKನಲ್ಲೂ ಇದ್ದಾವೆ, ಬಟ್ ಕಮ್ಮಿ ವೇಕೆನ್ಸೀಸ್ ಇರುತ್ತೆ. ಅದು ಮುಂದಿನ ದಿನಗಳಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಬಟ್ ನಿಮಗೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, AW ನೋಟಿಫಿಕೇಷನ್ ಇದೆ, ಯಾವುದು WRD ಡಿಪಾರ್ಟ್ಮೆಂಟಿಂದ. ಅದೇ ರೀತಿಯಲ್ಲಿ ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ನಿಮಗೆ ವಾರ್ಡನ್ ವೇಕೆನ್ಸಿ ಇದೆ. ಇದೊಂದು HK ಅವ್ರಿಗೆ ಇಬ್ರಿಗೂ ಇರುತ್ತೆ. ಸಿಮಿಲರ್ ಆಗಿ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಟೌನ್ ಪ್ಲ್ಯಾನರು ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು. HKಗೆ 14 ವೇಕೆನ್ಸಿ, ಗ್ರೂಪ್ ಸಿ. ಟೌನ್ ಆ್ಯಂಡ್ ಪ್ಲಾನಿಂಗ್ ಅದೇ ಡಿಪಾರ್ಟ್ಮೆಂಟು ನೋಡಿ, ಅಸಿಸ್ಟೆಂಟ್ ಟೌನ್ ಪ್ಲ್ಯಾನರು ಮೊತ್ತ 105 ವೇಕೆನ್ಸಿ RPCನಲ್ಲಿ ಇರುವಂಥದ್ದು. ಸೊ ಇದನ್ನು ಒಳ್ಳೆ ಚಾನ್ಸ್ ಇದೆ ಸಿವಿಲ್ ಅವ್ರಿಗೆ. ಇಲ್ಲಿ ಆ್ಯಕ್ಚುಲಾಗಿ ಸಿವಿಲ್ ಅವ್ರು ಕಾಲ್ ಮಾಡಿರ್ತಾರೆ. ಇದು ಅಸಿಸ್ಟೆಂಟ್ ಟೌನ್ ಪ್ಲ್ಯಾನರು ಯಾರೆಲ್ಲ ಡಿಪ್ಲೊಮಾ ಸಿವಿಲು. ಇದು ನೋಡಿ, ಗ್ರೂಪ್ ಸಿ ಅಂತಂದರೆ ನೀವು ನಾನು ಅರ್ಥ ಮಾಡ್ಕೊಳ್ಬೇಕು, ಇದು ಡಿಪ್ಲೊಮಾದ ಲೆವೆಲ್ ಇರುತ್ತೆ. ಸೊ ಡಿಪ್ಲೊಮಾದಲ್ಲಿ ಯಾರೆಲ್ಲ ಸಿವಿಲ್ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ನಿಮ್ಗೆ ಒಳ್ಳೆ ಅವಕಾಶ ಮುಂದಿನ ದಿನಗಳಲ್ಲಿ. ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ಸಿಲೆಬಸ್ ಏನು ಯಾವ ಎಕ್ಸಾಮ್ ಫಾರ್ಮೇಟ್ ಇರ್ತಾನೆ ಅದ್ರ ಬಗ್ಗೆ ಹೇಳ್ತೀನಿ ನಾನು ನಿಮಗೆ. ಅದೇ ಥರನೇ ಟೌನ್ ಆ್ಯಂಡ್ ಇದು ಕಂಟ್ರಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟು ಟೌನ್ ಪ್ಲಾನರ್, ಇದು ಅಸಿಸ್ಟೆಂಟ್ ಟೌನ್ ಪ್ಲಾನರು, ಇದು ಬರೀ ಟೌನ್ ಪ್ಲಾನರು. HK ಮತ್ತು NHKಗೆ ನೋಡ್ತಾ ಇರ್ಬೋದು. 3 ವೇಕೆನ್ಸಿ, 13 ವೇಕೆನ್ಸಿ. ಇದು ಗ್ರೂಪ್ ಬಿ ವೇಕೆನ್ಸಿ ಆಗಿರುತ್ತೆ. ಇದಕ್ಕೆ BE ಕಂಪ್ಲೀಟ್ ಆಗಿರಬೇಕು. ಇದಕ್ಕೆ BE, ಇದಕ್ಕೂ BE ಆಗಿರುತ್ತೆ. BE ಯಾವುದರಲ್ಲಿ, ಸಿವಿಲಲ್ಲಿ. ಇವೆರಡಕ್ಕೆ ಏನಾಗಿರುತ್ತೆ, ಡಿಪ್ಲೊಮೊ ಕಂಪ್ಲೀಟ್ ಆಗಿರಬೇಕು. ಡಿಪ್ಲೊಮೊ ಇನ್ ಸಿವಿಲ್. ಓಕೆ, ಡಿಪ್ಲೊಮೊ ಇನ್ ಸಿವಿಲ್ ಕಂಪ್ಲೀಟ್ ಆಗಿದ್ದರೆ ನೀವು ಇದಕ್ಕೆಲ್ಲ ಅಪ್ಲೈ ಮಾಡ್ಬೋದು. ಸೇಮ್ ಅದೇ ಥರನೇ ನೋಡಿ, ಡೈರೆಕ್ಟರೇಟ್ ಆಫ್ ಕನ್ನಡ ಆ್ಯಂಡ್ ಕಲ್ಚರು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟು. ಸೊ ಸಾಕಷ್ಟು ಏನಂತಾರೆ ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಕೂಡ ಇದು ಒಂದು ಹರಡ್ತಾ ಇದೆ. ವೇಕೆನ್ಸೀಸ್ ಭಾಳ ದೊಡ್ಡ ನಂಬರಲ್ಲಿ ಬರುತ್ತೆ. ಇದು ಒಂದು ಡಿಪಾರ್ಟ್ಮೆಂಟ್ ಮೆನ್ಷನ್ ಆಗಿರೋದು. ಇದೇ ರೀತಿಯಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ಮರ್ಜ್ ಮಾಡಿ ಬಿಡ್ತಾರೆ ಒಂದು ನೋಟಿಫಿಕೇಷನ್ನ. 2000 ಹತ್ರ ವೇಕೆನ್ಸೀಸ್ ಬರುತ್ತೆ. 2000 ವೇಕೆನ್ಸೀಸು SDA, 800ಇಂದ 1000 ವೇಕೆನ್ಸೀಸ್ FDA ನೋಟಿಫಿಕೇಷನ್ ಬರುತ್ತೆ. ವೆಯ್ಟ್ ಮಾಡಿ, ಅದರ ಒಂದು ನೋಟಿಫಿಕೇಷನ್ ಇದೇ ವರ್ಷದಲ್ಲೇ ಬರುತ್ತೆ. ಅದಾಗಿ ನಂತರ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಆರ್ಕಾಲಜಿ ಆ್ಯಂಡ್
ಆರ್ಕಾಲಜಿಕಲ್ ಮ್ಯೂಸಿಯಂ ಆ್ಯಂಡ್ ಹೆರಿಟೇಜು, ಇದರಲ್ಲೂ ಗ್ರೂಪ್ ಬಿ ವೇಕೆನ್ಸೀಸ್ ಇರೋಂಥದ್ದು. ಇದು ನಿಮಗೆ ಅಸಿಸ್ಟೆಂಟ್ ಕ್ಯೂರೇಟರ್, ಇದು ನಿಮಗೆ ಲೈಬ್ರರಿ ಸೈನ್ಸ್ ಆಗಿರೋಂಥವ್ರಿಗೆ ಯೂಸ್ಫುಲ್ ಆಗುವಂಥದ್ದಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೇನು ಕ್ವಾಲಿಫಿಕೇಷನ್ ಕೊಡ್ತಾನೆ ಅಂತೇಳಿ. ಸೊ ಇಲ್ಲಿ ಇಷ್ಟು ನೋಡಿದಾಯ್ತು. ಇನ್ನು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ದು ಇದೆ. ಸೊ ಇದೇ ರೀತಿಯಲ್ಲಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂದರೆ ESI ನೋಟಿಫಿಕೇಷನ್ ಅಂತ ಹೇಳ್ತೀವಿ. ಸಾಕಷ್ಟು ಜನ ಈ ನೋಟಿಫಿಕೇಷನ್ಗಾಗೂ ವೇಟ್ ಮಾಡ್ತಿದ್ದಾರೆ. ಸೊ ESI ನೋಟಿಫಿಕೇಷನ್ ಅಂದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದು. ಇದರಲ್ಲಿ ಸಬ್ ಇನ್ಸ್ಪೆಕ್ಟರ್ ನೋಟಿಫಿಕೇಷನ್, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರು. ಸೊ ಈ HK ಅವರಿಗೆ ಮತ್ತು NHK ಅವ್ರಿಗೆ ಎಷ್ಟು ವೇಕೆನ್ಸೀಸ್ ಅನ್ನೋದ್ರ ಬಗ್ಗೆನೂ ಒಂದು ಪ್ರಪೋಸಲ್ನ ಕೊಟ್ಟಿರ್ತಾರೆ KPSCನಲ್ಲಿ, HK ಮತ್ತು NHKಗೆ. ಸೊ HKಗೆ ಎಷ್ಟಿದ್ದಾವೆ, NHKಗೆ ಎಷ್ಟಿದ್ದಾವೆ ಅಂತ ನೋಡೋಣ. HKಗೆ ನೋಡಿ 57 ವೇಕೆನ್ಸೀಸ್ ಇರೋಂಥದ್ದು, 57 ವೇಕೆನ್ಸೀಸು. ನಾನ್ ಹೈದರಾಬಾದ್ ಕರ್ನಾಟಕ ಅಂದರೆ RPC ಕಾರ್ಡ್ರಲ್ಲಿ 208 ವೇಕೆನ್ಸಿ ಇದೆ. ಸೊ ಈ ನೋಟಿಫಿಕೇಷನ್ ಕೂಡ ನೀವು ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೋಡಿ KPSCಯಿಂದನೇ 3 ರಿಂದ 4 ನೋಟಿಫಿಕೇಷನ್ಸ್ ಇರೋಂಥದ್ದು. WRD ನೋಟಿಫಿಕೇಷನ್ ಆಗಿರ್ಬೋದು, ಅಥವಾ ಸೊ ಇದು ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ವಾರ್ಡನ್ ವೇಕೆನ್ಸೀಸು, ಮತ್ತು ಟೌನ್ ಪ್ಲ್ಯಾನರ್ ಮತ್ತು ಅಸಿಸ್ಟೆಂಟ್ ಟೌನ್ ಪ್ಲ್ಯಾನರ್ ನೋಟಿಫಿಕೇಷನು, ESI ನೋಟಿಫಿಕೇಷನು, ಮತ್ತು ಇದೊಂದು ಯಾವುದಂದರೆ SDFD ನೋಟಿಫಿಕೇಷನ್. ಈ 4 ನೋಟಿಫಿಕೇಷನು ಮುಂದಿನ ದಿನಗಳಲ್ಲಿ KPSCನಲ್ಲಿ ಬರುತ್ತೆ. ವೆಯ್ಟ್ ಮಾಡ್ತಾಯಿರಿ. ಈ ಮಂತ್ ಎಂಡು ಅಥವಾ ನೆಕ್ಸ್ಟ್ ಮಂತ್ ಎಂಡ್ ಒಳಗಡೆ KPSCಯಿಂದ ಒಂದು ನೋಟಿಫಿಕೇಷನ್ ಆದರೂ ರಿಲೀಸ್ ಆಗಿರುತ್ತೆ ಇಷ್ಟು ವೇಕೆನ್ಸೀಸಲ್ಲಿ. ಸೊ ಈಗಾಗಲೇ ನಾನು ಯಾವ್ಯಾವ ವೇಕೆನ್ಸೀಸು ಯಾವ್ಯಾವ ಡಿಪಾರ್ಟ್ಮೆಂಟ್ ಅಂತ ಎಷ್ಟೆಷ್ಟು ಅಂತ ಹೇಳಿದ್ದೀನಿ. ಸೊ ಇಷ್ಟು ವೇಕೆನ್ಸೀಸಲ್ಲಿ ಇಷ್ಟು ಡಿಪಾರ್ಟ್ಮೆಂಟಿಂದ ಒಂದಾದರೂ ನೆಕ್ಸ್ಟ್ ತಿಂಗಳು 15 ಅಥವಾ ನೆಕ್ಸ್ಟ್ ತಿಂಗಳು ಕೊನೆಯದರೊಳಗಡೆ ಒಂದು ನೋಟಿಫಿಕೇಷನ್ ಅದು ಬರುತ್ತೆ. ಸೊ ಪ್ರಿಪೇರ್ ಆಗ್ತಿರೋರು ಚೆನ್ನಾಗಿ ಪ್ರಿಪೇರ್ ಆಗ್ತಾ ಹೋಗಿ. ಅದಾಗಿ ನಂತರ ಭಾಳಷ್ಟು ಜನ ಒಂದು ಇದು ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರ್ಬೋದು ಅಂತ ಕೇಳಿದ್ದಾರೆ. ಸೊ ನೋಡಿ, ಅಸಿಸ್ಟೆಂಟ್ ಟೌನ್ ಪ್ಲಾನರ್ ಯಾವುದೆಲ್ಲ ಗ್ರೂಪ್ ಸಿ ಅಂತ ನೋಡ್ತಾ ಇದ್ದೀರಾ, 2 ಪೇಪರ್ ಇರೋಂಥದ್ದು. ಟೆಕ್ನಿಕಲ್ ಪೇಪರ್ ಸಿವಿಲ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಒಂದು GS ಪೇಪರ್ ಇರುತ್ತೆ, ಇನ್ನೊಂದು ನಾನ್ ಟೆಕ್ನಿಕಲ್ ಇರುತ್ತೆ, ಅಂದರೆ KEC ಕನ್ನಡ ಮತ್ತು ಇಂಗ್ಲೀಷು ಮತ್ತು ಕಂಪ್ಯೂಟರ್ ಸೈನ್ಸ್. ಸೊ ಯಾವುದೆಲ್ಲ ಗ್ರೂಪ್ ಸಿ ಅಂತ ನೋಟಿಫಿಕೇಷನ್ ನೋಡಿದರೆ ಆ ಗ್ರೂಪ್ ಸಿ ನೋಟಿಫಿಕೇಷನಲ್ಲಿ ಅದರಲ್ಲೂ KPSC ಡಿಪಾರ್ಟ್ಮೆಂಟಲ್ಲಿ ಫಸ್ಟ್ ಪೇಪರ್ ಜನರಲ್ಲು, ನೆಕ್ಸ್ಟ್ ಪೇಪರ್ KEC ಇರುತ್ತೆ. ಸೊ ಮೆಕ್ಯಾನಿಕಲ್ ಆಗಿರ್ಬೋದು ಅಥವಾ ಸಿವಿಲ್ ಆಗಿರ್ಬೋದು, ಗ್ರೂಪ್ ಸಿ ವೇಕೆನ್ಸಿ ಏನಾದರೂ ನೀವು ನೋಡಿದರೆ ಜೂನಿಯರ್ ಇಂಜಿನಿಯರಿಂಗ್ ಸಮವಾಗಿರೋಂಥದ್ದು. ಸೊ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಇರುತ್ತೆ. ಚೆನ್ನಾಗಿ ಪ್ರಿಪೇರ್ ಆಗ್ತಾ ಹೋಗಿ. ಯಾರೆಲ್ಲ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ರೆ KECನ ಚೆನ್ನಾಗಿ ಪ್ರಿಪೇರ್ ಆದರೆ ಆ ಒಂದು ನೋಟಿಫಿಕೇಷನ್ ಈಸಿಯಾಗಿ ಕ್ಲಿಯರ್ ಮಾಡ್ಕೊಳ್ತಾರೆ. ಅದೇ AW ನೋಟಿಫಿಕೇಷನು ನೋಡೋದಾದರೆ, AW ನೋಟಿಫಿಕೇಷನ್ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ 2ನೇ ಪೇಪರು 2ನೇ ರೌಂಡಲ್ಲಿ. 1ನೇ ರೌಂಡಲ್ಲಿ ನಿಮಗೆ MCQ ಇರುತ್ತೆ, ಜನರಲ್ ಪೇಪರ್ ಮತ್ತು ಟೆಕ್ನಿಕಲ್ ಪೇಪರು. ಇಲ್ಲಿ ನೋಡಿ AW ಇದೆ ಅಂತ ನೋಡೋದಾದರೆ AW ನೋಟಿಫಿಕೇಷನು. ಸೊ ಫಸ್ಟ್ ಲೆವೆಲ್ ಏನಿರುತ್ತೆ, ಲೆವೆಲ್ 1 ಇದು ನಿಮಗೆ ಜನರಲ್ ಪೇಪರ್ ಇರುತ್ತೆ ಪ್ಲಸ್ ಟೆಕ್ನಿಕಲ್ ಪೇಪರ್ ಇರುತ್ತೆ. ನೆಕ್ಸ್ಟ್ ಲೆವೆಲ್ 2 ಅಂದರೆ ಸೆಕೆಂಡ್ ಸ್ಟೇಜ್ ಇದು. ಲೆವೆಲ್ 2ನಲ್ಲಿ ರಿಟರ್ನ್ ಇರುತ್ತೆ. ರಿಟರ್ನ್ ಇರುತ್ತೆ 5 ಪೇಪರ್ಸ್, ಟೋಟಲ್ 5 ಸಬ್ಜೆಕ್ಟ್ಸ್ ಇರುತ್ತೆ. 2 ಪೇಪರು, ಮೊದಲ ಪೇಪರಲ್ಲಿ 3 ಸಬ್ಜೆಕ್ಟು, 2ನೇ ಪೇಪರಲ್ಲಿ 2 ಸಬ್ಜೆಕ್ಟ್ ಇರುತ್ತೆ. ಆಯ್ಕೆ ಮಾಡೋದಕ್ಕೆ ಆಪ್ಷನ್ ಕೂಡ ಕೊಟ್ಟಿರ್ತಾನೆ. ಅದಾಗಿ ನಂತರ ಇಂಟರ್ವ್ಯೂ ಇರುತ್ತೆ. ಇಷ್ಟು KPSC ಮಾಡೋಂಥದ್ದು AWಗೆ 3 ಸ್ಟೇಜ್ ಪ್ರಾಸೆಸ್ ಅಂತ ಹೇಳ್ಬೋದು AW ನೋಟಿಫಿಕೇಷನ್. ಯಾಕಂದರೆ ಗ್ರೂಪ್ ಎ ನೋಟಿಫಿಕೇಷನ್. ಸೊ ಗ್ರೂಪ್ ಬಿ ಆಲ್ಮೋಸ್ಟ್ KPSC ತೊಗೊಳುತ್ತೆ. ಗ್ರೂಪ್ ಸಿ, ಗ್ರೂಪ್ ಡಿ KE ಕೊಡೋದಿದೆ. ಬಟ್ ಇದರಲ್ಲಿ ಕೆಲವು ನೋಟಿಫಿಕೇಷನ್ಸ್ನ KPSC ಅವರು ಕಂಡಕ್ಟ್ ಮಾಡ್ತಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಡಿಪಾರ್ಟ್ಮೆಂಟಿನ ರಿಕ್ವೆಸ್ಟ್ ಮೇಲ್ಗೂ KE ಕೊಡೋ ಸಾಧ್ಯತೆಗಳಿದೆ. KEಗೂ ಭಾಳಷ್ಟು ನೋಟಿಫಿಕೇಷನ್ಸ್ ಬರುತ್ತೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ನ ಕೊಡ್ತೀನಿ, ಯಾವೆಲ್ಲ ನೋಟಿಫಿಕೇಷನ್ಸ್ KEಗೆ ಹೋಗುತ್ತೆ. ಇನ್ನು ಕೆಲವು ನೋಟಿಫಿಕೇಷನ್ಸ್ ನಾನು ಮೆನ್ಷನ್ ಮಾಡಿಲ್ಲ, ಅವನ್ನ KPSC ಕೊಡ್ತಾರೆ. ಇವು ಯಾವುಗಳು ಅಂತಲೇ ಇದನ್ನು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೇನೆ. ಸೊ ಇದೇ ರೀತಿಯಲ್ಲಿ ಇನ್ನು ನಮ್ಮ ಬೆಂಗಳೂರು ಮೆಟ್ರೋದು ಒಂದು ನೋಟಿಫಿಕೇಷನ್ ಬರುತ್ತೆ, ನಮ್ಮ ಮೆಟ್ರೋ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಹತ್ರ 400 ರಿಂದ 500 ವೇಕೆನ್ಸೀಸ್ ಬರೋ ಸಾಧ್ಯತೆಗಳಿದೆ. ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರುವಂಥ ಆಸ್ಪಿರೆಂಟ್ಸ್ಗೆ ಹಾಗೂ ITI ಕಂಪ್ಲೀಟ್ ಮಾಡಿರುವಂಥ ಆಸ್ಪಿರೆಂಟ್ಸ್ಗೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋನು ನಾನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ. ಮತ್ತು ಕೊನೆಯದಾಗಿ ಸಾಕಷ್ಟು ಜನ ವೀಡಿಯೋನ ಒಂದು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿದರೆ RGUHS ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತೇಳಿ. ಸೊ ಈ ನೋಟಿಫಿಕೇಷನ್ ನಿಮಗೆ ಇದು ನೋಟಿಫಿಕೇಷನ್ ಬರಲ್ಲ, ಎಕ್ಸಾಮ್ ಡೇಟ್ನ ಬಿಡುವ ಸಾಧ್ಯತೆಗಳಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಸೊ ಇದರ ಒಂದು ಎಕ್ಸಾಮ್ ಡೇಟ್ನ ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಸದ್ಯಕ್ಕೆ BWSSBನಲ್ಲಿರುವಂಥ AE ಮತ್ತು AE ನೋಟಿಫಿಕೇಷನ್ಸ್ಗೆ ಕಾಲ್ ಮಾಡಿದ್ದಾರೆ, AE ಮತ್ತು AW. ಅದರ ಎಕ್ಸಾಮ್ ಡೇಟ್ನ ನೀವು ನೋಡ್ತಾ ಇರ್ಬೋದು, ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ RGUHS ಯಾರು ವೆಯ್ಟ್ ಮಾಡ್ತಿದ್ದೀರಾ, ಅದು ಜೂನಿಯರ್ ಪ್ರೋಗ್ರಾಮರು, ಆ ಒಂದು ವೇಕೆನ್ಸಿನ ಎಕ್ಸಾಮ್ ಡೇ ನಿಮ್ಮ ಮುಂದಿನ ದಿನಗಳ ಅಪ್ಡೇಟ್ನ ಕೊಡ್ತಾರೆ KE ವೆಬ್ಸೈಟಲ್ಲಿ. ಸೊ ಅದರ ಬಗ್ಗೆನೂ ನಾನು ನಿಮಗೆ ಮುಂದಿನ ದಿನಗಳ ಅಪ್ಡೇಟ್ನ ಕೊಡ್ತೀನಿ. ಇನ್ನೂ ಅಫಿಷಿಯಲ್ ಕನ್ಫರ್ಮೇಷನ್ ಸ್ವಲ್ಪ ದಿನದಲ್ಲಿ ರಿಲೀಸ್ ಆಗ್ಬೋದು, ವೆಯ್ಟ್ ಮಾಡಿ. ಸೊ ಇಷ್ಟೇ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಏನೇ ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ ನೋಡ್ಕೊಂಡು ನಿಮಗೆ ರಿಪ್ಲೈ ಕೊಡ್ತೀನಿ. ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಲ್ಲಿ ಪ್ರತಿಯೊಂದು ಅಪ್ಡೇಟ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. KPTCLನ ಅಪ್ಡೇಟ್ನ ಮುಂದಿನ ದಿನಗಳಲ್ಲಿ ಅಂದರೆ 3 ರಿಂದ 4 ದಿನಗಳ ಅದರ ಅಪ್ಡೇಟ್ನ ಕೊಡ್ತೀನಿ ನನ್ನ ಚಾನಲಲ್ಲಿ. ಸೊ ಯಾರೆಲ್ಲ ವೀಡಿಯೋನ ವಾಚ್ ಮಾಡ್ತೀರಾ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮೊದಲು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.